ವೀಕ್ಷಕರೇ ನಮಸ್ಕಾರ, ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಪ್ರಪಂಚದಾದ್ಯಂತ ಹಿಂದೂಗಳಾದ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ದೇವಾನುದೇವತೆಗಳಲ್ಲಿ ಶಿವ ಪರಮಾತ್ಮರು ಪ್ರಮುಖರಾದವರು. ಶಿವ ಪರಮಾತ್ಮನಿಗೆ ಅಪಾರ ಸಂಖ್ಯೆಯ ಭಕ್ತ ಜನರಿದ್ದಾರೆ. ಭಕ್ತರ ನೆರವಿಗೆ ಸದಾಕಾಲ ಧಾವಿಸಿ ಬರುವಂತಹ ಹಾಗೂ ಕೋಪಗೊಂಡರೆ ಭೂಮಂಡಲವನ್ನೇ ನಾಶಗೊಳಿಸಬಲ್ಲ ಅಂತಹ ಸಾಮರ್ಥ್ಯವಿರುವಂತಹ ಶಿವ ಪರಮಾತ್ಮರು ಇತರ ದೇವರುಗಳಿಗಿಂತ ಬಹಳ ವಿಶಿಷ್ಟವಾಗಿದ್ದಾರೆ. ಏಕೆಂದರೆ ಉಳಿದ ದೇವರು ಹಾಗೂ ದೇವತೆಗಳನ್ನು ಅವರವರ ರೂಪಗಳಲ್ಲಿರುವ ವಿಗ್ರಹಗಳಿಂದ ಹಾಗೂ ಚಿತ್ರಗಳಿಂದ ನಾವು ಪೂಜಿಸುತ್ತೇವೆ. ಆದರೆ ಶಿವ ಪರಮಾತ್ಮನನ್ನು ಮಾತ್ರ ಲಿಂಗ ರೂಪದಲ್ಲಿ ಭಕ್ತ ಜನರು ಆರಾಧಿಸುತ್ತಾರೆ ಮತ್ತು ಪೂಜಿಸುತ್ತಾರೆ. ಯಾವುದೇ ಶಿವಾಲಯಕ್ಕೆ ಹೋದರೂ ಅಲ್ಲಿ ಶಿವ ಪರಮಾತ್ಮನ ವಿಗ್ರಹವಿರುವುದಿಲ್ಲ, ಲಿಂಗ ಮಾತ್ರ ಇರುತ್ತದೆ. ಹಾಗಾದರೆ ಶಿವಲಿಂಗ ಎಂದರೇನು? ಶಿವ ಪರಮಾತ್ಮನನ್ನು ಲಿಂಗ ರೂಪದಲ್ಲಿ ಆರಾಧಿಸುತ್ತಾರೆ. ಏಕೆಂದರೆ ಶಿವಲಿಂಗದ ಪೂಜೆ ಎಂದಿನಿಂದ ಅಸ್ತಿತ್ವಕ್ಕೆ ಬಂದಿತು ಎಂಬುದಾಗಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಅನೇಕ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಈ ನಮ್ಮ ವಿಡಿಯೋದ ಮೂಲಕ ಉತ್ತರವನ್ನು ಕಂಡುಕೊಳ್ಳೋಣ. ಸ್ನೇಹಿತರೆ, ಶಿವಲಿಂಗದ ಅರ್ಥವೇನು? ಶಿವಲಿಂಗಕ್ಕೆ ವಿಶಾಲವಾದ ಅರ್ಥವಿದೆ. ಲಿಂಗ ಎಂದರೆ ಸಂಸ್ಕೃತ ಭಾಷೆಯಲ್ಲಿ ಚಿನ್ನ ಎಂದರ್ಥ. ಆದ್ದರಿಂದ ಶಿವಲಿಂಗದ ಅಕ್ಷರಶಃ ಅರ್ಥ ಶಿವ ಪರಮಾತ್ಮನ ಚಿಂತನೆ, ಶಿವ ನಿರಾಕಾರ ಎಂಬ ನಂಬಿಕೆ ಇದೆ. ನಿರಾಕಾರ ಸ್ವರೂಪನಾದ ಶಿವ ಪರಮಾತ್ಮನ ಸಂಕೇತವೇ ಈ ಶಿವಲಿಂಗ. ಪುರಾಣಗಳ ಪ್ರಕಾರ ಲಿಂಗ ಎಂದರೆ ನಾಶವಾಗದೇ ಇರುವಂಥದ್ದು, ಸ್ಥಿರವಾದದ್ದು ಮತ್ತು ದೃಢವಾದದ್ದು ಎಂದರ್ಥ. ಶಿವಲಿಂಗ ಎಂದರೆ ಕೇವಲ ಲಿಂಗ ಮಾತ್ರವಲ್ಲ, ಇದು ಒಟ್ಟು 2 ಭಾಗಗಳಿಂದ ಕೂಡಿರುತ್ತದೆ. ಲಿಂಗದ ಕೆಳಗಿನ ಭಾಗವನ್ನು ಯೋನಿ ಎನ್ನಲಾಗುತ್ತದೆ. ಯೋನಿಯ ಮೇಲೆ ಸ್ಥಾಪಿಸಲಾಗಿರುವ ಶಿವಲಿಂಗ ಶಿವಶಕ್ತಿಯ ಒಕ್ಕೂಟವನ್ನು ಪ್ರತಿನಿಧಿಸುತ್ತದೆ. ಅಂದರೆ ಶಿವಲಿಂಗ ಪರಮೇಶ್ವರ ಮತ್ತು ಶಕ್ತಿ ಅಂದರೆ ಪಾರ್ವತಿಯ ಶಾಶ್ವತ ಏಕರೂಪ ಶಿವ ಹಾಗೂ ಶಕ್ತಿಯ ಮಿಲನದಿಂದಾಗಿ ಶಿವಲಿಂಗದಲ್ಲಿ ಅದ್ಭುತ ಶಕ್ತಿಗಳು ಅಡಕವಾಗಿರುತ್ತವೆ. ಜಗತ್ತಿನಲ್ಲಿ ಜೀವನ ಉದಯಕ್ಕಾಗಿ ಪುರುಷ ಹಾಗೂ ಪ್ರಕೃತಿಯ ಮಿಲನದ ಸಂಕೇತವಾಗಿ ಶಿವಲಿಂಗವನ್ನು ಆರಾಧಿಸಲಾಗುತ್ತದೆ. ಶಿವಲಿಂಗದ ಕೆಳಗಿನ ಭಾಗ ಬ್ರಹ್ಮದೇವರ ರೂಪ, ಮಧ್ಯಭಾಗ ಮಹಾವಿಷ್ಣು ದೇವರ ರೂಪ ಹಾಗೂ ಮೇಲಿನ ಭಾಗ ಶಿವರೂಪ ಎಂದು ಬಣ್ಣಿಸಲಾಗುತ್ತದೆ. ಹೀಗಾಗಿ ಶಿವಲಿಂಗ ತ್ರಿಮೂರ್ತಿಗಳಾದಂಥ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಶಕ್ತಿಯನ್ನು ಹೊಂದಿದೆ. ಶಿವಲಿಂಗ ಭೂಮಿ ಅಂಡಾಕಾರವಾಗಿದೆ ಎನ್ನುವುದರ ಸೂಚಕವೂ ಹೌದು. ಇಡೀ ವಿಶ್ವದ ಉತ್ಪತ್ತಿ ಶಿವದೇವರ ಸಂಕಲ್ಪದಿಂದಾಗಿದೆ ಎಂದಂತೆ. ಹೀಗಾಗಿ ಶಿವಪಾರ್ವತಿಯರು ಜಗತ್ತಿನ ತಂದೆ ತಾಯಿಯರು. ವಾಯುಪುರಾಣದ ಪ್ರಕಾರ ಪ್ರಳಯ ಕಾಲದಲ್ಲಿ ಪಂಚಮಹಾಭೂತಗಳ ಸಮೇತ ಇಡೀ ಜಗತ್ತು ಲಿಂಗದಲ್ಲಿ ಲೀನವಾಗುತ್ತದೆ ಹಾಗೂ ಸೃಷ್ಟಿಕಾಲದಲ್ಲಿ ಮತ್ತೆ ಅದೇ ಲಿಂಗದಿಂದ ಬ್ರಹ್ಮಾಂಡದ ಪ್ರಕಟವಾಗುತ್ತದೆ. ಹೀಗಾಗಿ ಈ ಪ್ರಪಂಚದ ಸಮಸ್ತ ಶಕ್ತಿ ಶಿವಲಿಂಗದಲ್ಲಿ ಅಡಕವಾಗಿರುತ್ತದೆ. ಶಿವ ಪರಮಾತ್ಮನನ್ನು ಲಿಂಗರೂಪದಲ್ಲಿ ಆರಾಧಿಸುವುದಕ್ಕೆ ನಮ್ಮ ಪುರಾಣದ ಪ್ರಕಾರ ಒಮ್ಮೆ ಬ್ರಹ್ಮದೇವ ಹಾಗೂ ಮಹಾವಿಷ್ಣು ದೇವರ ಮಧ್ಯೆ ಯಾರು ಸರ್ವಶ್ರೇಷ್ಠರು ಎಂಬ ಕುರಿತಾಗಿ ವಿವಾದ ಉಂಟಾಯಿತಂತೆ. ಇವರಿಬ್ಬರ ಜಗಳ ತಾರಕಕ್ಕೇರಿದಾಗ ಶಿವ ಪರಮಾತ್ಮರು ಅವರಿಬ್ಬರ ನಡುವೆ ಆದಿ ಅಂತ್ಯವಿಲ್ಲದಂತಹ ಅಭಿಸಂಪದ ರೂಪದಲ್ಲಿ ಪ್ರಕಟಗೊಳ್ಳುತ್ತಾರೆ. ಯಾರು ಈ ಅಗ್ನಿ ಸಂಬಂಧ ಆದಿ ಅಥವಾ ಅಂತ್ಯವನ್ನು ಕಂಡುಹಿಡಿಯುತ್ತಾರೋ ಅವರೇ ಸರ್ವಶ್ರೇಷ್ಠರು ಎಂದು ಶಿವ ಪರಮಾತ್ಮರು ಘೋಷಿಸುತ್ತಾರೆ. ಆಗ ಬ್ರಹ್ಮದೇವ ಮತ್ತು ವಿಷ್ಣುದೇವರು ಇಬ್ಬರು ಅದನ್ನು ಹುಡುಕಲು ಮುಂದಾಗುತ್ತಾರೆ. ಭಗವಾನ್ ಮಹಾವಿಷ್ಣು ದೇವರು ವರಾಹ ರೂಪವನ್ನು ತಾಳಿ ಅಗ್ನಿಯ ಕೆಳಗಿನ ತುದಿಗೆ ಹೊರಡುತ್ತಾರೆ. ಬ್ರಹ್ಮದೇವರು ಹಂಸದ ರೂಪವನ್ನು ತಾಳಿ ಅಗ್ನಿಸ್ತಂಭವನ್ನು ಹುಡುಕಲು ಹೊರಟುತ್ತಾರೆ. ಸಾವಿರಾರು ವರ್ಷಗಳ ಬಳಿಕವೂ ಸಹ ಅವರಿಬ್ಬರಿಗೂ ಅದು ಸಿಗುವುದಿಲ್ಲ. ಅಂದರೆ ಆದಿ ಹಾಗೂ ಅಂತ್ಯವನ್ನು ತಲುಪಲಾಗುವುದಿಲ್ಲ. ಮಹಾವಿಷ್ಣು ದೇವರು ತಮ್ಮ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ಬ್ರಹ್ಮದೇವರು ಸೋಲನ್ನು ಒಪ್ಪಲು ಸಿದ್ಧವಿರುವುದಿಲ್ಲ. ಇದೇ ಸಮಯದಲ್ಲಿ ಬ್ರಹ್ಮದೇವರಿಗೆ ಅಗ್ನಿಸ್ತಂಭದ ನಿತ್ಯ ಭಾಗದಿಂದ ಕೆಳಗೆ ಬೀಳುತ್ತಿದ್ದಂಥ ಕೇದಿಗೆ ಪುಷ್ಪ ದೊರೆಯುತ್ತದೆ. ತಾವು ಅಗ್ನಿಸ್ತಂಭದ ಆದಿಯನ್ನು ತಲುಪಿದ್ದಾಗಿಯೂ ಅದಕ್ಕೆ ಈ ಕೇದಿಗೆ ಪುಷ್ಪವೇ ಸಾಕ್ಷಿ ಎಂದು ಬ್ರಹ್ಮದೇವರು ಅಸತ್ಯವನ್ನು ನುಡಿಯುತ್ತಾರೆ. ಬ್ರಹ್ಮದೇವನ ಸುಳ್ಳನ್ನು ಕೇಳಿದ ತಕ್ಷಣವೇ ಅಗ್ನಿಸ್ತಂಭದ ಮೂಲಕ ಪ್ರಕಟರಾದ ಶಿವಪರಮಾತ್ಮರು ಅತ್ಯುಗ್ರ ರೂಪವನ್ನು ತಾಳಿ ಇನ್ನು ಮುಂದೆ ಈ ಭೂಮಿಯಲ್ಲಿ ಯಾರೂ ಬ್ರಹ್ಮದೇವರನ್ನು ಪೂಜಿಸಬಾರದು ಎಂದು ಶಪಿಸುತ್ತಾರೆ. ತನ್ನ ಪೂಜೆಯಲ್ಲಿ ಕೇದಿಗೆ ಪುಷ್ಪವನ್ನು ಎಂದಿಗೂ ಬಳಸಬಾರದು ಎಂದು ಸುಳ್ಳನ್ನು ಹೇಳಿದಂಥ ಕೇದಿಗೆ ಪುಷ್ಪವನ್ನು ಸಹ ಶಿವ ಪರಮಾತ್ಮರು ಶಪಿಸುತ್ತಾರೆ. ಶಿವ ಪರಮಾತ್ಮನು ಅಗ್ನಿಸ್ತಂಭದ ಸ್ವರೂಪವಾಗಿ ಶಿವಲಿಂಗವನ್ನು ಪೂಜಿಸುವ ಪದ್ಧತಿ ಆಗಿನಿಂದಲೇ ಆರಂಭವಾಯಿತು.
ಸ್ನೇಹಿತರೆ, ಶಿವ ಪರಮಾತ್ಮನನ್ನು ಲಿಂಗ ರೂಪದಲ್ಲಿ ಪೂಜಿಸುವ ಕುರಿತಾಗಿ ಅದರ ಸತ್ಯವನ್ನು ತಿಳಿದುಕೊಂಡ ನಮಗೆ ಆ ಭಗವಂತನ ಕೃಪಾ ಕಟಾಕ್ಷವು ಸದಾಕಾಲ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಈ ದಿನದ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಾವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.